ಬರ್ತದೆ. ನಿನ್ನಲ್ಲಿ ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ ನಿನ್ನ ಇರು. ಒಂದು ಮಲದ ರಾಶಿ ನಾವಂತ ತಿಳ್ಕೊಂಡು ಕುಂತಿಯಲ್ಲ. ನಡಬರ್ಕ ಬಂದದ್ದು ನೀನ, ಯಾವಾಗಲೂ ಇದ್ದದ್ದು ನೀನು. ಇದ್ರಾಗ ಯಾವ್ದು ನೀನು ಯಾವ್ದು ನೀನಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊ. ಈ ಶರೀರ ತೋರ್ತದಂತ ಅದ ನಾನು ಅಂತಿದ್ದಿ, ತೋರ್ದಿದ್ರೆ ಇದ್ದಾಗ ಏನು ತೋರುದಿಲ್ಲ ಅಲ್ಲಿ. ಅವಾಗ ಇದ್ದೇನೋ ಇಲ್ಲ ನೀ ಎದಕ್ಕೆ ನಾನು ಅನ್ಕೊಂಡಿ ಅಲ್ಲಿ ಆರಾಮಿದ್ದೀನಿ ಅಂತ. ಏನನ್ನು ಲಕ್ಷಿಸಿ ಹೇಳ್ತೀಯಲ್ಲಿ, ಯಾವುದಿಲ್ಲ ಅಲ್ಲಿ. ಅನ್ಯವಾಗಿ ಏನೂ ಕಾಣಲಿಲ್ಲ, ಇನ್ನೊಂದನ್ನು ಎಲ್ಲಿಗೆ ನೋಡಲಿಲ್ಲ, ಇನ್ನೊಂದನ್ನು ಕಾಣಲಿಲ್ಲ, ಅಲ್ಲಿ ಆರಾಮನಾದಿ. ಇನ್ನೊಂದನ್ನು ನೋಡಿದೆ ಅಂದ್ರೆ ಆರಾಮ ಕಳ್ಕೊತೀನಿ. ಅನ್ಯದನ್ನು ನೋಡಿ ನಾನು ನಂದು ಅಂತೀನಿ, ನಿನ್ನ ನೋಡಿನಾರ ನಾನು ನಂದು ಅಂದೇನು. ಅಲ್ಲದನ್ನು ನೋಡೇ ಅಜ್ಞಾನದೊಳಗೆ ಅನ್ಯಥಾ ಜ್ಞಾನ ಮಾಡಿಕೊಂಡು ದುಃಖ ಪಡ್ಲಿಕ್ಕೆ. ಅಜ್ಞಾನದಿಂದನೇ ನಿನಗೆ ಅನ್ಯಥಾ ಜ್ಞಾನ ಉಂಟು. ಜೀವಭಾವ ಯಾಕಾಗೈತೆ, ಅಜ್ಞಾನದಿಂದ ಉದಯ ಆಗಿತ್ತು. ಏನು ಅನ್ಯಥಾ ಜ್ಞಾನಗಳವ್ರಿಗೆ ಜೀವ ಅಂತಾರೆ. ಅಜ್ಞಾನದಿಂದ ಇದು ಅನ್ಯಥಾ ಜೀವಭಾವ ಬಂದ್ಬಿಟ್ಟೈತೆ ನಮಗೆ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಜೀವಭಾವ ಅನ್ಯಥಾ ಜ್ಞಾನ ಎಲ್ಲ ಹೋಗ್ಬಿಡ್ತೈತಿ. ಏನು ಅಜ್ಞಾನವನ್ನು ಕಳ್ಕೊಂಡ್ರೆ ಮುಕ್ತಿ ಅಂದ್ರೆ ಏನ್ರಿ? ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳೋದು ಮುಕ್ತಿ. ಜೀವಭಾವ ನಾಶ ಮಾಡ್ಕೋದು ಮುಕ್ತಿ. ನಿದ್ರೆಯೊಳಗೆ ಏನೂ ತೋರುದಿಲ್ಲ ಅಲ್ಲಿ, ಎಚ್ಚರಿಕೆ ಒಳಗೆಲ್ಲ ತೋರ್ತೈತಿ, ಕನಸಿನಾಗ ತೋರ್ತಾವು ಮತ್ತೆ ಅವೇನು ಮಾಡ್ತಾವ ನಿನಗೆ? ಕನಸು ಹೆಂಗೆ ಬೀಳ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಕನಸು ಹೆಂಗಾರ ಯಾಕೆ ಬೀಳವಲ್ದ, ನಿನ್ನೊಂದು ನೀನು ನೋಡ್ಕೋ. ತೋರಿಕೆ ಹೆಂಗೆ ಕಾಣ್ತೈತೆ ಅದ್ರಂಗೆ ನೀ ಆಗಕ್ಕೆ ಬರ್ತೈತೆ. ನೀನು ಹಂಗೆ ಆಗವಲ್ಲ. ಏನಾರ ಕಂಡು ಏನಾರು ತಿಳ್ಕೊಂಬಿಡುದು. ಕಂಡದ್ದೆಲ್ಲ ನೀನಂತ ತಿಳ್ಕೊಂಡ್ರೆ ಹೆಂಗಪ್ಪ ಇನ್ನು? ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನೀನು ಆಗಲಾರೆ. ಅರಿವು ನೀನು ಯಾವಾಗಲೂ ಇರುವ ನೀನು ಅದ ನೀನಂತ ನಂಬು. ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ ಅಂತ. ಅವನ ಶಾನೆ ಅರಿವ ನಾನಂತ ಯಾವ ತಿಳ್ಕೊಂಡಿರ್ತಾನೆ. ಅರಿವಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತೆ ಅದು ಅರಿವು. ಈಗ ಇಲ್ಲದಂಗೆ ಆಗೋದಲ್ಲ ಅದು ಅರಿವು, ಯಾವಾಗಲೂ ಇದ್ದದ್ದು. ಏನು ಐತೆ ಅನ್ನೋದು ತಿಳಿತಿ, ಇಲ್ಲ ಅನ್ನೋದನ್ನು ತಿಳಿದಿದೆ ಅದು. ಅಪ್ಪ ಅವರು ಜಗತ್ತಂದ್ರೆ ಹುಚ್ಚರ ಶಾಂತಿಲೇ ಇದೆಯಲ್ಲ ಅಂತ. ಹುಚ್ಚರ ಅಲ್ಲದನ್ನ ಹಿಡ್ಕೊಂಡು ಕೂತವರೆಲ್ಲ ಹುಚ್ಚರಲ್ಲ. ಮತ್ತು ಇದ್ದದ್ದು ಬಿಟ್ಟ ಇಲ್ಲದನ್ನ ಹಿಡ್ಕೊಂಡು ಕೂತು ಹುಚ್ಚರ ಶಾಂತಿ ಜಗತ್ತಂದಿದೆಲ್ಲ ಅಂತ. ನಿಮ್ಮನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ರಿ. ಏನು ಬಲ್ಲವರ ದಾರಿ ಹಿಡೀರಿ ನೀವು ಅಂದಾಗ ಈ ಹುಚ್ಚು ಬಿಡ್ತೈತಿ ನಿಮಗೆ. ಶರೀರ ತೋರ್ತೈತಿ, ತೋರಿದ್ರೇನು ತೋರದಿದ್ರೇನು, ಏನು ಮಾಡೈತಿ ನಿನಗದು? ಎಲ್ಲ ಮನಸ್ಸಿನಾಗೆ ಕಲ್ಪನಾ ಮಾಡ್ಕೊಂಡಿದ್ದ ಅದು ಶರೀರ. ಮನಸ್ಸಿಗೆನ ಹೌದಿಲ್ಲ ನೋವಾಗೋದು. ಮನಸ್ಸು ನಾನು ಅಂತ ಕಲ್ಪಿಸ್ಕೊಂಡು ದುಃಖ ಪಡ್ಲಿಕ್ಕೆ, ನಾನಲ್ಲ ಅಂತ ತಿಳಿದು ಕೈ ಬಿಟ್ರೆ ಮನಸ್ಸಿಗೆ ಬಾಧೆ ಯಾಕೈತಿ? ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ನಿನ್ನ ಕಡೆ ನೋಡ್ಕೋ, ನೀ ಯಾರದೇ ಅನ್ನೋದು ನಿನಗೆ ಅನುಭವ ಬರ್ತೈತಿ. ತೋರಿಕೆ ಕಡೆ ಲಕ್ ಕೊಡು ಬಿಟ್ಟು ಇರುಕಿ ಕಡೆ ಲಕ್ ಕೊಡು. ನಿನಗಾದ ಸೂತ್ರ ಹತ್ತೈತಿ, ಆನಂದ ಸೂತ್ರ ಹತ್ತೈತಿ. ಏನಾರ ಆಗೇನೆ ಅನ್ನೋದು ಸುಳ್ಳದು. ಆದಾಗೇನೆ ಇದಾಗೇನೆ ಅಂದ್ರೆ ಅದು ಇದು ಕೂಡಿ ಏನಾಗಿ ನೋಡ್ಕೋ. ಏದಂದ್ರೆ ಅದು ಒಂದು ಪ್ರಾಣಿ ಮುಳ್ಳುಗೊಜ್ಜುದು. ಏದಂತಾರೆ ಅದಕ್ಕೆ ಯಾಕ್ರಿ? ಮುಳ್ಳಂದಿ ಜಾಡಿಸ್ತೈತೆ ಅಲ್ಲ ಮೈ, ಅದು ಹಾಕೊಂಡು ಕುಂತೀವಿ. ಅದು ಇದು ಕೂಡಿ ಆಗುದಾಗಿದೆ ಒಂದು ಚಲೋ ಕಮ್ಮನ್ ದಿನಸರ ನೋಡಿ ಆಗ್ಬೇಕಿಲ್ಲ. ಸೋರುದು ನಾರುದು ಹಾಕೊಂಡು ಕುಂತೀಯಲ್ವ. ಹೊಳಿ ತಿರುಗಿ ನೋಡ್ಕೋ, ಮೂಗಚ್ಚಿ ಏನು ಹೊಲಸನ್ನು ಆರ್ತೈತಿ. ಹೊಲಸನ್ನು ಆರೋದು ಸೋರುದು ನೀನು ಹಾಕೊಂಡು ಕುಂತೀವಿ. ಅಲ್ಲಿಂದ ಶಾನ್ಯಾನು ಏನು ದಡ್ಡು ನೀನು. ನಾವು ಬೇಕಾದ್ರೆ ಏನಾಗ್ಯವ ಅನ್ನೋದನ್ನು ಯಾರನ್ನು ನೋಡ್ತೀರಿ ನೀನು ನೋಡ್ಬೇಕಾದ್ರೆ ನಾವು ಆ ಸ್ಥಿತಿ ಹೊಂದಬೇಕಾಗ್ತದೆ. ಕಳ್ಳನೇ ಹೆಜ್ಜೆ ಕಳ್ಳನೇ ಬಲ್ಲ. ನಾವು ಧ್ಯಾನ ಸ್ಥಿತಿ ಕಾಣ್ಬೇಕಾದ್ರೆ ನೀನು ಧ್ಯಾನವನ್ನು ಮಾಡಿಕೊಂಡಾಗ ಅದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಏನು
ಜಗತ್ತಂದ್ರೆ ಏನ್ರಿ? ಅನುಕೂಲ ಕಂಡ್ರೆ ಸಂಪನ್ನ ಅಂತಾರೆ, ಪ್ರತಿಕೂಲ ಅಂದ್ರೆ ಲಪಂಗ್ ಅಂತ. ಹೌದಲ್ಲ? ನೀ ಎಲ್ಲಿ ಮಠ ಅವ್ರಿಗೆ ಅನುಕೂಲ ಇರ್ತೀಯ ಅಲ್ಲಿ ಮಠ ಹೊಗಳ್ತಾರೆ ನೀನು. ನೀ ಅನುಕೂಲ ಮಾಡಲಿಲ್ಲ, ಇವತ್ತ ಕೊಡಲಿಲ್ಲ ಅಂದರೆ ಅದರದ್ದೇನು ಹಚ್ಚಿ ಬಿಡ ನೀನು. ಹೌದು, ತೆಗಳಕ್ಕೆ ಚಾಲು ಮಾಡ್ತಾರೆ. ಹೌದಲ್ಲ? ದಿನ ಕೊಟ್ಟು ಅವ್ರು ಬೇಕಾದ ತೋರ್ಲೆ ತಿನ್ರಲೆ ಮಾಡೋದು. ಅವನು ದೇವ್ರಿ ಅವ. ಹೌದಿಲ್ಲ? ನಮ್ಮೂರು ದೇವ್ರಿದೆ ಅಂತಿರ್ತಾರೆ. ಯಾಕ್ರಿ? ಏನು ಕೊಡಲಿಲ್ಲ ಅಂತಂದ್ರೆ ಏನು ಅವ್ರು ಬೇಗಳ ಇವು ಚಾಲು ಅಕ್ಕವ. ಹೌದಿಲ್ಲ? ಏನೆಲ್ಲ ಒದರಾಡಕ್ಕೆ ಚಾಲು ಮಾಡಿ. ಏನು ಜಗತ್ತಿನ ಆಟ ಹಿಂಗದ. ಏನಾರ ಆಗುವುದೆಲ್ಲ ನಾವು ಅಲ್ಲದ್ದನ ಆಗೈತಿ. ನಮ್ಮ ಇರುವಿನಲ್ಲಿ ಏನೂ ಆಗಿಲ್ಲ. ಹೌದಿಲ್ಲ? ಮನಸ್ಸರ ಶರೀರರ ಪಟಿಂಗ ಲಪಂಗ ಆಗಿದ್ದಿತ್ತು. ನಾ ಯಾಕೆ ಹಾಕೋಲ್ಲ? ಏನೂ ಆಗಮಲ್ಲ ನಾವು. ಏನು ಇದ್ದು ಇರುವಿನಲ್ಲಿ ಏನೂ ಆಗುವಿಕೆ ಇಲ್ಲ. ಅದು ಇರುವಂಗೆ ಐತೆ. ನಾವು ಅಲ್ಲದನ್ನು ನೋಡಿ ಉಪಯೋಗ ನಂಗೆ. ಏನು ಏನಾದರೂ ನಾವು ಅಲ್ಲದ್ದೇ ಆಗೈತೆ. ಅದು ನಾವು ಏನಿದೆಯೋ ಅದನ್ನು ಬಿಟ್ಟೇವೆ. ಅದ್ರ ಕಡೆ ನೋಡಾಕ್ತಾ ಇರಲಿಲ್ಲ ನಾವು. ಇದ್ದ ಇರುವಿನ ಕಡೆ ಎಲ್ಲ ಕೊಟ್ಟರಾಗಿ ಏನೂ ಆಗಿಲ್ಲ ಅನ್ನೋದು ಅನುಭವದಿಂದ ನೋಡ್ಕೊಂಡಾಗ ಗೊತ್ತಾಗ್ತದೆ. ಹೊರಗಿನ ಚಿಂತೆ ಎಲ್ಲ ಅಳದ ಮೇಲೆ ಅನಾಥನಾದಗಳು ಸೂಕ್ಷ್ಮ ಶರೀರಗಳು ಕಾಣಿಸ್ತಾವೆ. ಏನು ಗಾಢವಾದ ಅಭ್ಯಾಸ ನಡೀತಿ ಅಂದ್ರೆ ಅದು ಮುಂದುವರೆದ ಸಾಧಕರಿಗೆ ಇವೆಲ್ಲ ಅನಾಥನಾದಗಳು ಕೇಳಿಸ್ತವ. ಅವಾಗ ಸೂಕ್ಷ್ಮ ಶರೀರಗಳು ಕೇಳಿಸ್ತವೆ, ಓದ್ತಾವು. ಏನು ಘಂಟಾನಾದಗಳು, ಇಂಪಾದ ಗಾಯನಗಳು ಕೇಳಿಸ್ತವ, ಕಠೋರವಾದ ಶಬ್ದಗಳು ಕೇಳಿಸ್ತವ, ಭಯಾನಕ ಶಬ್ದಗಳು. ಮುಂದುವರೆದ ಸಾಧಕನಿಗೆ ಇವೆಲ್ಲ ಸಪ್ಪಳ ಮೈಯನ್ ಟೆಂಪ್ರೇಚರ್ ಬದಲಾಕೈತಿ. ಹಂಗೆ ಇದರೊಳಗೆ ಪುರಾಣದೊಳಗೆ ಬಂದದ ಮೊಹಮ್ಮದ್ ಪೈಗಂಬರನ ಟೆಂಪ್ರೇಚರ್ ಬದಲಾಗ್ಬಿಟ್ಟೈತಿ. ಅವನು ನಮಾಜಿಗೆ ಕೂತಾಗ ಅಂತ ತನ್ನ ಹೆಂಡತಿ ಮುಂದೆ ಬಂದು ಹೇಳ್ಯಾನ. ಏನು ಅಂತ ಅವು ದೇವದೂತರು ಭೇಟಿಯಾಗ್ಯಾರ. ಅವು ಮುಂದುವರೆದ ಸಾಧಕರಿಗೆ ಇವೆಲ್ಲ ಸೂಕ್ಷ್ಮ ಶರೀರಗಳು ದೇವತೆಗಳ ಶರೀರ, ಪಿಶಾಚಿಗಳ ಶರೀರ ಕಾಣಿಸ್ತವೆ. ಇವನ ಸಾಧನದ ನಿಷ್ಠೆ, ಇವ ಕರೆಯದನೋ ಇವದನೋ ಪರೀಕ್ಷೆ ಮಾಡ್ತಿರ್ತಾವೆ. ಭಯಾನ ಹೆದರ್ಸ್ತಾವೆ. ಹೆದರಿದ್ರೆ ಮಾತ್ರ ಕೆಲಸ ಆಗೋದು. ಹೆದರದೇ ಧ್ಯಾನವನ್ನು ನೀವು ಮುಂದುವರಿಸಿದ್ರೆ ಗಟ್ಟಿಯಾಗಿ ನಿಂತಾಗ ಭೇಟಿಯಾಗೋದು. ಅವರ ಭೂತ ಚೇಷ್ಟೆಗಳನ್ನು ಮಾಡ್ತಾರೆ. ನೀವು ಸಾಧನಕ್ಕೆ ಬರೋಬ್ಬರಿ ಡೊಂಗಿ ಅದನೋ ಇವದನ್ನು ಪರೀಕ್ಷೆ ಮಾಡಕ್ಕೆ ಬರ್ತಿರ್ತಾವೆಲ್ಲವು. ಏನು ಹಂಗೆ ಒಮ್ಗಿಲೆ ಕಠಿಣ ಅದ. ಯಾಕ್ರೆ ಆ ಸ್ಥಿತಿಯನ್ನು ಮುಟ್ಟುವ ಮಠ ನಮಗೆ ವಿಘ್ನಗಳು ಭಾಳ ಬರ್ತಿರ್ತಾವೆ. ಏನು ಅವನ್ನೆಲ್ಲವನ್ನ ಗುರುಗಳ ಹೇಳಿದಂಥ ವಿಚಾರ ಯುಕ್ತಿಗಳನ್ನು ಮನನ ಮಾಡಿ ಅವನ್ನೆಲ್ಲ ಹೊಡೆದಾಕುವಂತ ಬರಬೇಕು. ಅಂಥ ಪ್ರಸಂಗದೊಳಗೆ ಮಹಾತ್ಮರು ಹೆಂಗೆ ವರ್ತನ ಮಾಡಿದರು ಅನ್ನೋದನ್ನು ನಾವು ನೆನಪಿಗೆ ತಗೊಂಡು ನಾವು ಹಂಗೆ ಇರಕ್ಕೆ ಕಲಿಬೇಕು ಅಂತ. ಏನು ನಮ್ಗೆ ಗೊತ್ತಿರ್ತಾವು. ಎಷ್ಟೊಂದು ನೀನು ನಿಷ್ಠೆಯಿಂದ ಇದ್ರ ಅಭ್ಯಾಸದ ಅಷ್ಟೇ ನಿನ್ನ ವಿಘ್ನಗಳು ನಿನ್ನ ಬಂದು ಕಾಡ್ತು. ನಿನ್ನ ಇದರಿಂದ ಯೋಗ ಭ್ರಷ್ಟನನ್ನು ಮಾಡಬೇಕಂತ. ಏನು ಅದರಾಗ ನೀನು ಯಾಕ್ರಿ ಗಟ್ಟಿಯ ನಿತ್ಯ ಅಂದ್ರೆ ಅವ ನಿನಗೆ ಅನುಕೂಲಕ್ಕವು. ಏನು ಯಾವ ನಿನಗೆ ಪ್ರತಿಕೂಲ ಅವ ನಿನಗೆ ಸಹಾಯ ಮಾಡ್ತಾವೆ, ನಿನ್ನ ಸೇವಾಗೆ ನಿಲ್ತಾವ. ಏನು ನಿಜವಾಗಿ ಇದರ ಅಭ್ಯಾಸದಾಗ ನೀನು ತೊಡಗಿದೆ ಅಂತ. ಅನಾಥನಾದದೊಡನೆ ಆನಂದದ ಸ್ವಾದ ಹತ್ತದಲ್ಲಿ ಹೊರಗಿನ ಚಿಂತೆ ಎಲ್ಲ ಅಳಿಬೇಕು ನೋಡ್ರಿ. ಎಚ್ಚರ ಇರಬೇಕು, ನಿದ್ದೆ ಹತ್ತಬಾರ್ದು. ಅಂದಾಗ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಿಸ್ತಾವೆ. ಅನಾಥನಾದದೊಡನೆ ಹೊರಗಿಂದಲೂ 100 ಪಟ್ಟು ಸ್ವಾದ ಹತ್ತದಲ್ಲಿ. ಅಂದಾಗ ಇತ್ತಾಗ ಬರೋಕೆ ಒಲ್ಲೆ ಅಂತ ನಾವು ಏನು ಹೊರಗಿನ ಚಿಂತೆ ಎಲ್ಲ ಕೈ ಬಿಟ್ಟ ಕೆಲಸಕ್ಕೈತಿ. ನಾನು ಬಾಳೆನೂ ಇದು ಇರಬೇಕು ಅದು ಇರ್ಬೇಕಂದ್ರೆ ಕೆಲಸ ಪೂರ್ಣ ಎಲ್ಲ ಇದರ ಅಹಂಕಾರದ ನಿಂತಾಗ ಕೆಲಸ. ಏನು
ಏನೂ ಉಪಯೋಗ ಇಲ್ಲ, ಇದು ಲಾಭ ಇಲ್ಲ ಅಂತ ಹೇಳಿದ್ರೆ ಸಂಬಂಧ ತಪ್ಪಿಸ್ಕೊಂಡಾಗ ಅದು ಅನುಭವಕ್ಕೆ ಬರ್ತದೆ. ಯಾವ ವಿಶ್ವವಿದ್ಯಾಲಯದ ದೊಡ್ಡಪ್ಪ ದೊಡ್ಡವ ಅದಾರ ಹೇಳ್ರಿ, ಇದನ್ನು ತಿಳ್ಕೊಂಡು ಉಳ್ಕೋಬೇಕನ್ನ ಅವ್ರು ಹೇಳೋದು. ಚಿಂತೆ ಕಳ್ಕೊಬೇಕಾತಂದ್ರೆ ನೀ ಏನದಿ ಅದನ್ನು ಮೊದಲು ತಿಳ್ಕೊ. ಏನು ಶರೀರ ಸಂಬಂಧ ಇದ್ದಾಗ ನೀತಿ ಭೀತಿ ಇರ್ತೈತಿ, ಶರೀರ ಸಂಬಂಧ ತಪ್ಪಿದಾಗ ನೀತಿ ಭೀತಿ ಎಲ್ಲವನ್ನ ಮೀರಿ ನಿಲ್ಬೇಕಾಗೈತಿ. ನೀತಿ ಭೀತಿಯ ಮೀರಿ ಪರಂ ಜ್ಯೋತಿ ನೀನಾಗು ತಿಂತು ಅಂತ. ದೇಹ ಭಾವನೆಯನ್ನು ಕೈ ಬಿಟ್ಟಾಗ ಅಲ್ಲಿ ನೀತಿ ಭೀತಿ ಏನೂ ಇರುವುದಿಲ್ಲ, ಎಲ್ಲವನ್ನ ಮೀರಿ ನಿಂದು ಉನ್ನತ ಸ್ಥಿತಿ ಅದು ಅಂತ. ನಿದ್ದೆ ಹತ್ತಿದಾಗ ಏನಿರ್ತೈತಿ ನೀತಿ ಭೀತಿ? ಮನಸ್ಸು ಶರೀರದ ಆಕಾರ ಆಗೋದು ಬಿಡಬೇಕು. ಶ್ರುತಿಗಳೆಲ್ಲ ಏನು ನಿನಗೆ ನೆನಪಿತ್ತು ಅಂದ್ಕೊಳ್ತಾವೆ, ನೀ ಏನಿದ್ದೆ ಅನ್ನೋದನ್ನು ಸ್ವಚ್ಛ ಹೇಳ್ತಾವೆ. ಅದರಲ್ಲಿ ನಿನಗೆ ನಂಬಿಗಿಲ್ಲ. ಹಾಂ, ಅದನ್ನು ಬಿಟ್ಕೊಟ್ಟು ಗೊಂಬಿ ಗೂಟ ಹಿಡ್ಕೊಂಡು ಕುಂತ್ರೆ ಅದನ್ನು ನಂಬ್ಕೊಂಡು ಕೂತಿ ಎಂದ ಅನುಭವಕ್ಕೆ ಬರ್ಬೇಕ್ರಿ ನೀವು? ಹಾಂ, ಕನಸಿನ ದೇವ್ರು ಭೇಟಿಯಾಗಿತ್ತಂತೆ, ದೇವ್ರು ಹೇಳಿದ್ದು ಕರೆ ಅಂತಾನೆ. ಎಚ್ಚರ ಆದ ಕೂಡಲೇ ಕನಸು ಸುಳ್ಳು ಅಂತಾನೆ. ಹಾಂ, ದೇವ್ರು ಹೇಳಿದ್ದು ಕರೆ ಅಂತಾನೆ, ಕನಸು ಸುಳ್ಳು ಅಂತಾನೆ. ಹಂಗಾರೆ ದೇವ್ರು ಹೇಳಿದ್ದು ಹೆಂಗೆ ಕರೆ ಆಕೈತಿ? ಕನಸು ಸುಳ್ಳು ಆದ್ರೆ ಅದು ಸುಳ್ಳು ಆಗೋದಿಲ್ಲ. ಹಾಂ, ಕನಸಿನ ದೇವಿ ಬಂದು ಹೇಳಿದ್ಲಂತೆ ಮಂದಿರ ಕಟ್ಟಿಸಂತ, ಕಾಳಿ ಮಂದಿರ ಕಟ್ಟಿಸಿಬಿಡ್ಲಂತ. ಯಾಕ್ರಿ? ಅಲ್ಲಿ ಬಂಗಾರ ಇದನ್ನ ಕಟ್ಟಿಸಿದ್ದು ಕಾಳಿ ದೇವಿ, ಕಾಳಿಕಾ ಮಾತೆ ಯಾರೋ SC ಹಿಂದುಳಿದ ವರ್ಗದ ಹೆಣ್ಮಗಳು, ಶ್ರೀಮಂತ ಮಹಿಳೆ ಇದ್ಲಾಕೆ. ಅದು ಸಾಕಷ್ಟು ದುಡ್ಡು ಮಾಡಿದ್ಲಾಕೆ, ಎಲ್ಲ ಬಡ್ಡಿ ವ್ಯವಹಾರ ಇವನು ಮಾಡಿ. ಕಾಳಿ ಬಂದು ಗಣಸನ್ಯಾಗ ಬಂದು ಹೇಳ್ಬಿಟ್ಲಂತ, ಕಾಳಿ ನೀನು ದೇವ ಮಂದಿರ ಕಟ್ಟಿಸೋ ಅಂತ. ಕಟ್ಟಿಸಿದ್ಲು, ಯಾರು ಪೂಜೆ ಮಾಡೋರಿಲ್ಲ ಅದನ್ನು. ಯಾಕೆ? ಹಿಂದುಳಿದ ವರ್ಗದಾಗೆ ಅಂತ ತಿಳ್ಕೊಂಡೆ. ಅವ್ರು ಮಾಡಿಸ್ಯಾರ ಬಿಟ್ಟಿದ್ದೆ ನಾನು. ಈಗ ಹೊಲ್ಯಾರ ಕರೆ ಪೂಜೆ ಮಾಡಕ್ಕೆ ಹೋಗ್ನಿ ಅಂದ್ರೆ ಹೋಗಿ ಹಂಗೆ ಅದು ಹೌದಿಲ್ಲ. ಅವ್ರು ಮಾಡ್ಯಾರ ಹೊಲ್ಯಾರ ಕಟ್ಸ್ಯಾರ ಅಂತಂದ್ರೆ ನೀವು ಸ್ವಾಮಿನ ಹೋಗಂದ್ರೆ ಹೋಗಕ್ಕೆ ಒಲ್ಲೆ ಅಂತಾನೆ ಇವನು. ಯಾಕ್ರಿ? ಹೊಲ್ಯಾರ ಪೂಜೆ ಮಾಡಕ್ಕೆ ಪಾರು ಇಲ್ಲ ಅಂದ್ರೆ ಒಲ್ಲೆ ಅಂತಾನೆ. ಹೌದಿಲ್ಲ? ಹಂಗೆ ಯಾರು ಹೋಗಲಿಲ್ಲ ಅಂತ ಅದಕ್ಕೆ. ಇವರೇನು ರಾಮಕೃಷ್ಣ ಪರಮಹಂಸರು ಅವ್ರ ಅಣ್ಣಾರು ಪುರೋಹಿತರಿದ್ರು. ಆಮನ್ರು ಅವ್ರಿಗೆ ಕರೆದ್ರೆ ಅವ್ರಿಗೆ ಎಲ್ಲಿ ಪುರುಸೋತಿಲ್ಲ ಅಂದ್ರೆ ಇನ್ನು ಬಡತನ. ಇವು ಖಾಲಿ ಕುಂತಿದ್ದಂತೆ ರಾಮಕೃಷ್ಣ ಪರಮಹಂಸರು. ಏನಾರ ಒಂದು ಉಪಜೀವನಕ್ಕೆ ಆಕೈತಿ, ಅಲ್ಲಿ ಕುಂಡ್ರು ಬದ್ಲಿ ಅಲ್ಲಾರ ಹೋಗಿ ಹೆಚ್ಚಿರಂತ. ಇವು ತಾಯಿ ಅನ್ಕೊಂತ ಹಿಂಗೆ ಚಾಲು ಆದತ್ತ. ಪೂಜೆ ಮಾಡ್ಕೊತ ಅದನ್ನು ಮಾಡ್ಕೊತ ಕುಂದ್ಬಿಟ್ಟ. ಅವು ಅಂತಕಣರ ಸ್ವಚ್ಛ ಐತಿ, ಅದನ್ನು ಮಾರ್ಗದರ್ಶನ ಸರಿ ಇದ್ದಿದ್ದಿಲ್ಲ ನಾವು. ಯಾರು ಹಂಗೆ ಹೇಳಿದ್ದಿಲ್ಲ. ಮೊದಲ ಭೈರವಿ ಬ್ರಾಹ್ಮಣಿಯನ್ನು ಆಕಿ ಒಳ್ಳೆ ಜ್ಞಾನಿ, ಆಕಿ ಬಂದು ಹೇಳಿರೋ ನಾಟ್ಲಿಲ್ಲ ನಾವು. ಹಿಂದಗಡೆ ತೋತಾಪುರಿ ಭಾವ ಬಂದು ಅವಂಗೆ ತಿಂಗಳಾನ್ಗಟ್ಲೆ ಇದ್ದ ಅದನ್ನೆಲ್ಲ ಹಕ್ಕಿಗೈತಿ ನೋಡಿ ಬಿಡು, ಅದನ್ನು ನೀ ಕಲ್ಪಿಸ್ಕೊಂಡ ತಾಯಿ ಅನ್ನೋದು ಎಲ್ಲಿ ನಡ್ಬರ್ಕ ಬಂದದ್ದು, ಅದನ್ನು ಕೈ ಬಿಡಂತ ಹುಚ್ಚು ಬಿಡಿಸಿದ ಅವಾಗ ಕಾಳಿ. ನನಗೆ ಆಗವಲ್ದು, ಬರೀ ಅದೇ ನೆನಪಿ ಬರ್ತೈತೆ. ನಾವು ಭಾಳ ದಿನದ ಅಭ್ಯಾಸದಿಂದ ನೆನಪಿ ಬರ್ತೈತಿ. ಅದು ಬರೋಕ್ಕಿಂತ ಮೊದಲು ಏನಿತ್ತು ನೋಡ್ಕೋನಿ ಅಂತ. ಅವಾಗ ಅವಾಗ ಜ್ಞಾನೋದಯ ಆಗೈತಿ, ಅವಾಗ ಅದನ್ನು ಹುಚ್ಚು ಹೋಗೈತಿ. ಅದನ್ನು ಕೈ ಬಿಟ್ಟಾಗ ಅವಾಗ ಸಮಾಧಿ ಆಗ್ತೈತಿ. ಏನು ತೋತಾಪುರಿ ಭಾವ ಬದಲು ಮಾಡಿದನು ರಾಮಕೃಷ್ಣ ಪರಮಹಂಸನಲ್ಲಿ. ಏನು ಅವಾಗ ಇದನ್ನು ಅಲ್ಲಗಳದವ ಕಲ್ಪನಾದಾನೆ ತೋರಿ ತಾಯಿ ತೆಗೆದೊಗ್ಯದನ್ನು. ಅವರು ಕೆಲವರು ಅದ್ರ ಭಕ್ತ ಅಭಿಮಾನಿಗಳು ಶರೀರ ಚರಿತಾರ್ಥಕ್ಕೆ ಹವಾಮಾನಕ್ಕನುಸಾರವಾಗಿ ಅವ್ನು ಡಿಸೆಂಟ್ರಿ ಐತೈತೆ. ಅದನ್ನು ಹಾಲುಗಳದ್ದಕ್ಕೆ ಹೆಂಗೆ ಮಾಡಿದ್ಲು ನೋಡು ಅವ್ನು. ಹೌದಿಲ್ಲ? ತೋತಾರಿ ಬಾಯಿ ಡಿಸೆಂಟ್ರಿ, ಮುಗುಳಿ ಬಾಯಿ ಏಕಾಗಿಬಿಡ್ತೇವೆ, ಹತ್ತಿ ಬಿಡ್ತೇವೆ. ಹೌದಿಲ್ಲ? ಹಿಂಗೆಲ್ಲ ಹುಟ್ಟಿಸಿದ್ರು ಅವ್ನು. ಅದು ಹವಾಮಾನಕ್ಕೆ ಅನುಸಾರವಾಗಿ ಹಾಕಿರ್ತೈತೆ ಅಂಥವಕ್ಕೆಲ್ಲ ಅವ್ರು ಕಣ್ ತೆಗಿತಾರೆ. ಹಿಂಗಾಕೈತೆ ನೋಡ್ತೀವಿ. ಹಿಂಗೆ ಅಲ್ಲಗಳದಕ್ಕೆ ಅವಾಗ ಹಿಂಗಾಕಂತ ಕೆಲವು ಮಂದಿ ಅವನ ಮ್ಯಾಗ ಹಿಂಗೆ ಬರ್ತಾರೆ ಕೆಲವರು. ಏನು ಹಿಂಗೆ ಅವ್ರ ಅಭಿಮಾನಿಗಳು ಇರ್ತಾರಲ್ಲ, ಹೌದಿಲ್ಲ? ಅದನ್ನು ನಿಜವನ್ನ ತಿಳ್ಕೊಬೇಕು ಅನ್ನೋದು ಇರುವುದಿಲ್ಲ ಅವ್ರಿಗೆ. ಏನು ಮಾಡೋದು ನೀನು? ಕಲ್ಪನಾದ ಅಂತೀವಿ, ಹೌದಿಲ್ಲ? ಕಲ್ಪಿಸ್ಕೊಂಡದ್ದು ಏನು ಮಾಡೋದು? ಇಲ್ಲದ ಕಲ್ಪಿಸ್ಕೊಂಡು ಇದ್ದ ವಸ್ತುವಿನ ಅನುಭವ ಬರೋದಂಗೆ ಮಾಡ್ಕೊಂಡು ಕುಂತಿಯಲ್ಲ ನೀನು.
ಅದಕ್ಕೆ ಅವನ್ನೆಲ್ಲ ಕೈ ಬಿಡು, ನಾಮ ರೂಪಗಳ ಕಡೆಲ್ಲ ಕೊಡು, ಕೈ ಬಿಡು. ಅಂದಾಗ ನಿನಗೆ ಇದ್ದ ವಸ್ತುವಿನ ಅನುಭವ ನಿನಗಾಕೈತಿ. ಏನು ಅದನ್ನು ಅನುಭವಿಗಳು ನಮಗೆಲ್ಲ ಯಾರು ಅದನ್ನು ಅನುಭವಕ್ಕೆ ತಂದು ಕೂಡ ಅವರು ಇಲ್ಲದನ್ನ ದೇವಿ ಉಪಾಸನೆ ಮಾಡೋದು, ಇದನ್ನು ಮಾಡೋದು ಎಷ್ಟೋ ಮಂದಿ ಅದನ್ನೇ ಮಾಡ್ಕೊತ ಬಂದಿರ್ತಾರೆ. ತಾಯಿ ತಾಯಿ ಅನ್ಕೊಂತ ಯಾಕ್ರಿ, ನಿನ್ನ ದರ್ಶನ ಆಗ್ಬೇಕಪ್ಪ, ದರ್ಶನ ಆಗಲಿ ನೀನು. ಹೌದಿಲ್ಲ, ಆಗಲಿಲ್ಲ ಅಂದ್ರೆ ನೀನು ಚೆಂಡ ಕೂಕೋತೇನೆ ಅಂದ, ಚೆಂಡ ಕುತ್ತಿಗೆ ಕೂಕೊಂಡಿದ್ದವು ಕಿಲಾರಿ ಮಾಸ್ತರ್. ಇಲ್ಲಿ ಮಲ್ನಾಡದಾಗ ಐತಲ್ಲಪ್ಪ, ಯಾವ ಗುಂಡೇನಟ್ಟಿ. ಏನು ಹಿಂದಗಡೆ ಅಜ್ಜಾರ ಅಂತೇಳಿ ಬಿದ್ದ ಬಂದವ, ಹೌದಿಲ್ಲ. ಬಂದಾಗ ಅವ ಹೇಳಿದವ, ಹಿಂಗೆ ಮಾಡ್ಕೊಂಡಿದ್ರಿ ನಾನು, ಗಂಟ್ಲ ಕೂಕೊಂಡಿತ್ತಂತ, ದೇವಿ ದರ್ಶನ ಮಾಡ್ಕೋಬೇಕಂತ. ಅದೊಂದು ಉಪಾಸನ. ನಮ್ಮಲ್ಲಿ ಬ್ಯಾಟಿ ಮಾಸ್ತರ್ ಇದ್ರಲ್ಲ, ಇವರು ದೇವಿ ಉಪಾಸಕರ. ಒಳ್ಳೆ ನನ್ನ ಕೆನಕವ್ರವ್ರ. ಏನು ನಿನಗಿನ್ನ ಹುಚ್ಚು ಹೋಗೋದ್ರಿ ಗುರುಗಳ, ನೀನು ಏನು ಒಳ್ಳೆ ಅದನ್ನೇ ಮಾಡೋರು. ದೇವಿ ಪುರಾಣ ಇವು ಉಪಾಸನ ಮಾಡಿದವರು ಅವರೆಲ್ಲ ಬ್ಯಾಟಿ ಮಾಸ್ತರ್ ಇದ್ರಲ್ಲಿ. ಏನು ಹಗಲೆಲ್ಲ ನನಗೆ ಕ್ವಶನ್ ಮಾಡೋರು, ಏನು ಬಿಡ್ರಿ ಗುರುಗಳಲ್ಲಿ ಮತ್ತು ಅದ ತಲೆಯಲ್ಲಿ ಇಟ್ಕೊಂಡು ನೀವೇ ಕಲ್ಪಿಸ್ಕೊಂಡಿರೋದಿಲ್ಲ, ಅವೇನು ಬಂದು ಹೇಳ್ಯಾವ ನಿಮಗೆ. ಇಲ್ಲದ್ದು ಕಲ್ಪಿಸ್ಕೊಡ್ಬೇಕು. ಎಷ್ಟು ಹೆದ್ರಿ ಅಲ್ರಿ, ದೇವಿ ಅದಾಳ, ಶಕ್ತಿ ಅದಾಳ ಅಂತ ಅಜ್ಜಾರು ಹೇಳಿದ್ದನ್ನು ಹೇಳೋ. ಹೌದ್ರಿ ನಾವು ಹಿಂದೆ ಮತ್ತು ಅದೇ ನೆನಪಿ ಬರೋದು. ಮೊದಲು ಮಾಡಿದ್ದು ದೇವಿ ಪುರಾಣ ಓದವರು, ಅದನ್ನು ಮಾಡ್ಕೊಂತ ಕುಂದ್ರವರು. ಅದಕ್ಕೆ ಯಾವುದನ್ನು ನಾವು ಬಿಡಬೇಕಾಗಿರ್ತೈತಿ, ಅದನ್ನ ಹಿಡ್ಕೊಂಡು ಕುಂಡ್ರದು ಎದಕ್ಕೆ ಬೇಕಾಗೈತಿ? ಅದು ಹೋಗುದಿಲ್ರಿ, ಹೌದಿಲ್ಲ. ಬಂದು ಬಿಟ್ಟಿರ್ತೈತಿ, ಅದನ್ನ ಕಳ್ಕೊಳ್ಳೋದು ಭಾಳ ಬಿಗಿಯಾಗಿಬಿಡ್ತೈತಿ, ಕಲಿಸ್ಬಿಟ್ಟಿರ್ತೈತ್ರಿ. ಏನು ಮಾಡಿದ್ರು ಹೋಗುದಿಲ್ರಿ ಅದು. ಏನು ಬರೇ ಆ ದೇವಿ ಪುರಾಣ ಓದೋದು, ಇದನ್ನು ಮಾಡೋದು ಮಾಡ್ಕೊಂತ ಕುಂದ್ಬಿಡ್ತಾವೆ. ಏನು ನಾಗ್ನೂರಾಗ ಬಾವು ಇದ್ದ, ಹೊಳೆನಾರ ಮನ್ಯಾಗ ಈರಪ್ಪಜ್ಜ ಅಂತೇಳಿ, ಮುಷಪ್ಪನ ಅಜ್ಜಾರಿಗೆ ಒಂದಿನ ಭೇಟಿಯಾಗಕ್ಕೆ ಬರಲಿಲ್ಲ. ಅವ್ರ ಮನ್ಯಾಗ ಊಟದ ಪಾಳೆ ಇರ್ತಿತ್ತು. ಪಾಳ್ಯಕ್ಕೆ ಹೋದವ್ರು ನಾವು ಹನುಮಂತ, ಇನ್ನು ಯಾರು ಪಾಳೆ ಇರ್ತೈತೆ ಅವ್ರು ಊಟಕ್ಕೆ ಹೋಗೋರು. ನಾವು ಮನೆಗೆ ಊಟಕ್ಕೆ ಹೋದಾಗ ಇವ್ ದೇವಿ ಪುರಾಣ ಮುಗಿಲ್ತಡಿ ಅಂತ ಕುಂಡ್ರ ಅವರು. ಎಲ್ಲ ಮುಗಿದ ಮ್ಯಾಗ ದೇವಿ ಪುರಾಣ ಮಂಗಳಾರತಿ ಅಂದ ನಂತರ ಊಟ. ಅವ ಎಲ್ಲಿ ಅಜ್ಜಾರ್ ಕೂಡ, ಅಜ್ಜಾರ್ ಭೇಟಿಯಾಗ ಬರ್ತಿದ್ದಿಲ್ಲ ಅವ. ಅವ್ರ ಆ ಸಂಸ್ಕಾರ ಇಲ್ಲ ಅವಾಗ, ಆ ಮನೆತನದಾಗ ಅವಂಗಿಲ್ಲ. ಉಳ್ಕಿದವ್ರೆಲ್ಲ ಬರ್ತಿದ್ರು, ಅವ್ ಭೇಟಿಯಾಗ ಬರ್ತಿದ್ದಿಲ್ಲ. ಅವ ದೇವಿನ ಶ್ರೇಷ್ಠ ಅಂತ, ದೇವಿ ಉಪಾಸನ. ಭಾಳ ಮಂದಿ ಇದಾರೆ. ಈಗ ಮೊನ್ನೆ ಕಾರ್ಯಕ್ರಮದಾಗ ಒಬ್ಬ ಬಂದಿದ್ದು, ಕಬ್ಬರು ಒಬ್ಬ ಬಂದಿದ್ದಲ್ಲ, ನಾವು ದೇವಿ ಹಿಂಗೈತೆ ಹುಚ್ಚಿ ಹೋಗ ನೀವು. ದೇವಿ ಉಪಾಸನ ಮಾಡ್ಯಾರಿ, ಶಿವಾನಂದನ ಹಂಗೆ ಮಾಡ್ಯಾರ, ಯಾವ ಹುಚ್ಚಿ ಹೋಗಿ. ಇಲ್ಲದ ಏನಾರ ಒಂದು ಹೇಳ್ತಾವ, ಹೌದಿಲ್ಲ, ಗೊತ್ತಿಲ್ಲದ. ಶ್ರುತಿ ಎಲ್ಲ ನೀ ಏನಿದ್ದೆ ಅನ್ನೋ ಸ್ಪಷ್ಟ ಹೇಳ್ತಾವ. ನೀನೇ ಪರಬ್ರಹ್ಮ ಸ್ವರೂಪ ಇದ್ದೆ ಅನ್ನೋದನ್ನು. ಅದನ್ನ ಬಿಟ್ಕೊಟ್ಟು ಈ ಗೊಂಬೆ ಹಿಡ್ಕೊಂಡು ಕುಂತಾರ, ಅನ್ಯ ಕಲ್ಪನಾ ಮಾಡ್ಕೊಂಡು ಕುಂದಿರ್ತಾನೆ. ನಿಮ್ಮನ್ನ ಹಾಲುಗಳದು ಅದು ಶ್ರೇಷ್ಠ ಅಂತ ತಿಳ್ಕೊಂಡು, ನಿನ್ಕಿಂತ ಶ್ರೇಷ್ಠವಾದಂಥ ವಸ್ತು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಏನು ಇದಕ್ಕಿದ್ದಂಗೆ ಇಟ್ಕೊಳಕಾಕತ್ತೇನೆ. ಇದನ್ನ ಹೇಸಿಗೆನೆ ಬೇಷ್ ಆಗ್ಬೇಕಂದ್ರೆ ಎಂದ ಬೇಷ್ ಆಗ್ಬೇಕ್ರಿ? ಇದು ಹೇಸಿಗೆ ಕೊಟ್ರಿ. ಏನಾರ ಮಾಡಿದ್ರೆ ಬೇಸರ ಆಗೋದಿಲ್ಲ, ಏನು ಮಾಡಲಿಲ್ಲ ಅಂದ್ರೆ ಬೇಸರಿಕೆ ಆಗಾಕಿತ್ತು ನನಗೆ. ಯಾಕೆ ಬೇಸರಿಕೆ ಆಕೈತಿ ಅಂದ್ರೆ ಏನಾರ ಮಾಡಿದಾಗ ಕರ್ಮದಿಂದನೇ ಹೌದಿಲ್ಲ, ಬೇಸರಿಕೆ ಮಾಡಿದಾಗ ಆಗೋದು. ಏನು ಮಾಡಲಿಲ್ಲ ಅಂದ್ರೆ ಬೇಸರ ಆಕೈತಿ. ಏನೂ ಮಾಡ್ದಂಗೆ ಇರುವುದು ಅಂದ್ರೆ ಭಾಳ ಕಠಿಣ ಐತಿ. ಏನಾರ ಮಾಡೋದು ಹಗರ ಹಾಕೊಂಡು ಕೂತೈತಿ. ಏನಾರ ಮಾಡೇ ದಣಿತೀನಿ. ದನು ಯಾಕೈತಿ ಅಂದ್ರೆ ಮಾಡಿ ಅಲ್ಲಿ ಅಂತ ಕಂತ್ರಾಟ. ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಇದ್ದೀರುವಿಕೆಗಂತೆ ಏನೂ ಆಗೋದಿಲ್ಲ, ನಿನಗಂತೆ ಏನೂ ಆಗೋದಿಲ್ಲ, ಹೌದಿಲ್ಲ. ಈ ತೋರಿಕೆಂತೆ ವಿಕಾರ ಆಗೋದು ಬಿಡೋದಿಲ್ಲ. ಅದು ನೀನಲ್ಲ, ನೀನಲ್ಲದ್ರೊಳಗಾಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ, ನಿನ್ನ ಚಿಂತೆ ಯಾಕೆ ಮಾಡ್ತೀವಿ? ಇರುವಿಕೆ ನೀನು, ತೋರಿಕೆ ನೀನು. ನಿನ್ನ ಬಗ್ಗೆ ಚಿಂತೆ ಮಾಡ್ತೀವಿ, ನೀನು ಅಲ್ಲದ್ರ ಬಗ್ಗೆ ಚಿಂತೆ ಮಾಡ್ತೀವಿ.
ಈ ಶರೀರಾದಿಗಳ ಬಗ್ಗೆ ಚಿಂತೆ ಮಾಡ್ತೀವಿ. ಶಾನೆ ಆದವ ತಿಳಿದವ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗೋದಿಲ್ಲ. ಅವು ಏನು ವಿಕಾರ ಆದರೂ ನಾಶ ಆದರೂ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗೋದಿಲ್ಲ. ಎದ್ರ ಬಗ್ಗೆ ಶೋಕ ಮೋಹ ಮಾಡಬಾರ್ದು, ಅದ್ರ ಬಗ್ಗೆ ಮಾಡ್ಕೊಂತ ಕುಂದಿರ್ತೀವಿ. ಏನ್ ತಿಳಿದವ ಅದ್ರ ಬಗ್ಗೆ ಮಾಡಕ್ಕೆ ಹೋಗೋದಿಲ್ಲ. ಸತ್ತವ್ರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ತಿಳಿದವರು ಶೋಕ ಮೋಹ ಮಾಡಕ್ಕೆ ಹೋಗೋದಿಲ್ಲ. ಅಶೋಚಾನನ್ಯ ಶೋಚಸ್ತಂ ಪ್ರಜ್ಞಾವಾದಂಶ್ಚ ಭಾಷತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ತಿಳಿದವರು ವಿಚಾರವಂತರು ಸತ್ತವ್ರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ಚಿಂತೆ ಮಾಡಕ್ಕೆ ಹೋಗುದಿಲ್ಲ ಅವರು. ಅದು ಅವಧಿ ಇರುಮಟ ಇರ್ತಾವ ಮತ್ತೆ ಹೊಕ್ಕವ. ಹಂಗ ಬರುದು ಹೋಗುದು ಇರುವುದಲ್ಲ ಕರ್ಮಕ್ಕನುಸಾರವಾಗಿವಲ್ಲ. ಯಾರನ್ನೂ ಬಿಡುದಿಲ್ಲ ಅದ ಮಾಡಿದ ಕರ್ಮ ಏನ್. ಆದ್ರೆ ಇರುವ ಅದು ಏನೂ ಆಗಿಲ್ಲ, ಇರುವಂಗೈತೆ. ಅದ್ರ ಕಡೆ ನಮ್ಮ ಲಕ್ಷ್ಯ. ಅದನ್ನ ಅನುಭವಿಗಳು ನಮ್ಮ ನೆನಪಿ ತಂದು ಬಿಡ್ತಾರೆ. ಏನಾರು ಆಗುದು ನೀನು, ಏನೋ ಆಗದೆ ಇರು ನೀನು. ಅದನ್ನು ಇದನ್ನ ಲಾಭ ಮಾಡ್ಕೋ. ನೀನು ಯಾರು ಅನ್ನೋದನ್ನ ಆತ್ಮ ಸಂಶೋಧನ ಮಾಡ್ಬೇಕಾಗಿತ್ತು. ಮನುಷ್ಯನ ಜನ್ಮದಾಗಿ ಈ ಲಾಭವನ್ನು ನಾವು ಮಾಡ್ಕೋಬೇಕು. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನೋಂಗಿದ್ದಿ ನಿನ್ನ ನಿಜವನ್ನು ನೀ ತಿಳ್ಕೊ. ಇಲ್ಲ ಅಂದ್ರೆ ಚಿಂತೆಯಾಗಿ ಒದ್ದಾಡ್ಬೇಕಂದ್ರೆ ಏನಾದ್ರು ತಿಳ್ಕೊಂತವು ನಿನಗೆ ಮನಸ್ಸಿಗೆ ಬಂದದ್ದು. ಏನ್ ಹಿಂದಿನ ಜನ್ಮದ್ದು ಈಗಿಲ್ಲ, ಈಗಿಂದ ಮುಂದೆ ಬರುದಿಲ್ಲ ಅಂದಿಂದ ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡ್ತೀವಿ? ಯಾವ ಜನ್ಮದ ಶರೀರ ಉಳ್ದಾವು, ಯಾವ ಜನ್ಮದ ಗಂಟು ಗದಡಿ ಉಳ್ದಾವ. ಹಂಗ ಇದಕ್ಕಿದ್ದಂಗೆ ಇರ್ತಾವನ್ರಿ ಅವು. ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಾವ, ಅವು ಹೋಗ್ತಾವ. ಎಂತೆಂಥ ಕರ್ಮ ಮಾಡಿದೆ ಅಂತಂಥ ಶರೀರಗಳು ಬರ್ತಾವೆ. ಅವಧಿ ಮುಗಿದ ಕೂಡಲೇ ಅವು ಹೋಗ್ತಾವ. ಅವನ್ನ ಸಾಯ್ದಂಗೆ ಹೋಗ್ದಂಗೆ ಮಾಡ್ಕೊಳಕ್ಕಾಕೈತೇನ? ಹೋಗುವ ನಾವು. ಆದ್ರೆ ನೀನು ಹೋಗ್ಲಿಲ್ಲಲ್ಲ, ಶರೀರಗಳು ಹೋಗ್ತಾವ. ನೀನು ಅವು ಕುರ್ಕೊಂಡು ನೀನು ಹೋಗ್ಲಿಲ್ಲ. ನಾನೇ ಸಾಯ್ತೇನೆ ಅಂತ ನೀನು ತಿಳ್ಕೊಂಡು ಇದ ತಪ್ಪು ತಿಳ್ಕೊಳ್ಳಿ. ಯಾವ್ದು ಹುಟ್ಟೈತಿ ಅದು ಸಾಯ್ತೈತಿ. ನೀ ಹುಟ್ಟವನಲ್ಲ ಸಾಯವನಲ್ಲ. ಯಾವ ಹುಟ್ಟಕ್ಕಿಂತ ಮೊದಲು ಅದೇ ನೀನು, ಅದು ಇದ್ದಾಗೋದೇ, ಅದು ಆದ್ಮ್ಯಾಗೂ ನೀ ಇರ್ತಿ ಅನ್ನೋದು. ನಿನ್ನ ಅಸ್ತಿತ್ವದ ಕಡೆ ಲಕ್ ಕೊಡು. ನಿನ್ನ ಇರುವಿಕೆ ಏನೈತಿ ಅದ್ರ ಕಡೆ ಲಕ್ ಕೊಡು. ನಿನ್ನ ಬಗ್ಗೆ ನಿನಗೆ ಅಜ್ಞಾನ. ನೀ ಎಲ್ಲದನ್ನು ನೀನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೈತಿ. ಇದ ನಾನು ನನ್ನದು ಅಂತ ತೋರೆಡುವುದು ನಾನಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದ ಇರು ನೀನು, ಅರು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡು. ಅಂದಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಇಲ್ಲಾಂದ್ರೆ ಬಾಧೆ ಪಡ್ತೀನಿ ಎಲ್ಲದನ್ನ ನೀನಂತ ತಿಳ್ಕೊಂಡು. ನೆನಸಿನ ಜಗವಿದು ಕನಸಿನಂದದಿ ಖುಷಿ ಅಂತ. ಇದಕ್ಕೇನು ಹೆಚ್ಚಿನ ಮಹತ್ವವಿಲ್ಲ. ಇದು ದೊಡ್ಡ ಕನಸು, ಅದು ಸಣ್ಣ ಕನಸು, ದೀರ್ಘ ಕನಸಿದು. ಇದು ಕನಸಿನಂತೆ ತೋರೆ ಅಡಿಗೆ ಹೋಗ್ಬಿಡ್ತದೆ. ಏನ್ ಬಾಳೆ ದಾಟ ಎದರ ದಶೆಯಿಂದ ಹುಡೀರಿ ನೀವು? ಆರಾಮಿರೋ ದಶೆಯಿಂದ ಏನು ಸಂಕಟ ಒಂದು ದಶೆಯಿಂದ? ನಗು ದಶೆಯಿಂದ ಹುಡೀರು ಏನು ಅಳು ದಶೆಯಿಂದ ಹುಡೀರು? ಅಳು ದಶೆಯಿಂದ ಆ ಬಾಳೆ ಯಾಕೆ ಮಾಡಬೇಕು? ಒಂದು 4-9 ಅದಿಯ ಆರಾಮ ಬಾಳೆ ಮಾಡಿ. ಮತ್ತು ಏನ್ರಿ ನನ್ನ ಬಾಳೆ ಹಿಂಗಾತು, ಏನು ಚಂದ ನಡೆದಿತ್ರಿ, ದೇವ್ರಿಗೆ ಮನಸ್ಸಿಗೆ ಬರಲಿಲ್ಲ, ಹಿಂಗಾತು, ಎಂಥದ್ದು ಬಂತಪ್ಪ ನನ್ನ ಬಾಳೆ ಹಿಂಗಾತ. ಹಂಗೊಮ್ಮೆ ಹಿಂಗೊಮ್ಮೆ ಮಾಡಿದ ಕರ್ಮ ಅನುಕೂಲ ಒಂದನ ಮನೆ ಇಲ್ಲಲ್ಲ. ಮಾಡಿದ ಕರ್ಮಕ್ಕನುಸಾರವಾಗಿ ಅನುಕೂಲ ಪ್ರತಿಕೂಲಗಳು ಬರ್ತಿರ್ತಾವೆ. ಏನು ನೀ ಹಂಗೆ ಮಾಡಿ ಅದಕ್ಕೆ ಹಂಗಾಗೈತದ. ಕಾರಣ ಇಲ್ಲವೇ ಕಾರ್ಯ ಘಟಿಸೋದಿಲ್ಲ ಅಂತಾರಲ್ಲ. ಏನ ಮಾಡ್ಬೇಕಾದ್ರೂ ನೀ ಅದನ್ನ ಮಾಡಿ ಅದಕ್ಕೆ ಹಂಗಾಗೈತಿ. ನೀ ಮಾಡಲಿಲ್ಲ ಅಂದ್ರೆ ಅದ್ಯಾಕೆ ಹಂಗಾಕಿತ್ತು? ಅದಕ್ಕೆ ಒಳ್ಳೇದನ್ನ ಮಾಡ, ಒಳ್ಳೇದಾಗಬೇಕನ್ನೋ ಒಂದಿತ್ತು. ಏನು ಅದಕ್ಕೆ ನಾವು ಅದನ್ನು ಒಳ್ಳೇದರ ಬೇಕಂತ ನಾವು ಒಳ್ಳೇದು ಮಾಡಕ್ಕೆ ಒಲ್ಲೆ ಅಂತ. ಹಂಗೆ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಚಲೋ ಆಗ್ಬೇಕು ನನಗಂತ ಬೇಡ್ಕೊಂಡ್ರೆ ಆಕೈತೆ ನಮಗೆ. ನೀವು ಮಾಡಿದ ಕರ್ಮ ಕೊಕ್ಕಳನೆ ಹೋಗ್ತದೇನ ಅದು? ಯಾಕ್ರಿ ಅದನ್ನ ಯಾರು ಉಣ್ಬೇಕಪ್ಪ? ಮತ್ತೆ ಮಾಡಿಟ್ಟ ಅಡಿಗೆ ಯಾರು ಉಣ್ಬೇಕು ಅದನ್ನು? ನೀನು ಉಂಬದೆ ನಿಮ್ಮಪ್ಪ ಉಂಬನೆ. ಮಾಡಿಬಿಟ್ಟು ಅಲ್ಲಿ ನಡೀತೈತೇನೋ? ಅಧಿಕಾರ ಇದ್ದಾಗ ಮಂಗಿನಂಗೆ ಮಾಡಿ ಈಗ ನನಗೆ ಬೇಡ ಅಂದ್ರೆ ಹೆಂಗೆ ಸಾಧ್ಯ ಐತಿ? ಏನು ಮಾಡಿರ್ತಿ ಅದನ್ನ ಉಣ್ಬೇಕು, ಬಿತ್ತಿದ್ದನ್ನು ಬೆಳೆದಕ್ಕೋ ಅಂತ. ಎಂಥ ಕರ್ಮ ಮಾಡಿರ್ತಿ ಅಂಥ ಫಲ ಉಂಡ ತೀರಿಸ್ಬೇಕು ನೀನು. ಏನು ಯಾರೂ ಬರ್ತಲ್ಲ ಅದಕ್ಕೆ. ಸಂಸಾರ ಅಂದ್ರೆ ಗಾಳಿ ಒಡ್ಡಿದ ಸೊಡರು ಅಂದ್ರೆ ದೀಪ. ಇದು ಯಾವ ಹೊತ್ನ್ಯಾಗ ಆರಿ ಹೋಗ್ತೈತಿ ಹೇಳಕ್ ಬರ್ತದೆ. ಏನ್ರಿ ನಮಗೆ ಹಿಂಗೆ ನಡೀತೈತೆ ಹಿಂಗೆ ಆಕೈತೆ ನಮ್ಗೆ ಗೊತ್ತಾಗಲಿಲ್ಲ ಬಿಡ್ರಿ.
ಆ ದೇವ್ರ ಮನಸ್ಸಿಗೆ ಬರಲಿಲ್ಲ ಬಿಡ್ರಿ ನಮಗೆ. ದೇವ್ರ ಮ್ಯಾಗ ಹಾಕ್ತಾನೆ ಮತ್ತು ಆ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ರಿ ಹಿಂಗಾಕೈತಿ ಅಂತ. ಏನು ಮೋಸ ಆತಿಪ್ಪ ಇದು ಭಾಳ ಏನಂದ. ನಾ ಎಂಥ ಕನಸು ಕಟ್ಕೊಂಡು ಕುಂತಿದ್ನಿ, ಎಲ್ಲವೂ ಗಾಳಿ ಗೋಪುರ ಆಗ್ತಲ್ಲ ನಾ ಕಂಡ ಕನಸು ಅಂತ. ಹೌದಿಲ್ಲ, ಎಲ್ಲ ಗಾಳಿ ಗೋಪುರನ ಅಲ್ಲ. ನೀ ಹಂಗೆ ಮಾಡಿ ಸುಖ ಹೊಂದ್ಬೇಕು, ಹಿಂಗೆ ಮಾಡ್ಬೇಕು, ಇನ್ನೊಂದು ನಂಬರ ಹಿಡಿಬೇಕು, ಇನ್ನೊಂದು ಮನೆ ಹಾಕಿಸ್ಬೇಕು. ಯಾಕ್ರಿ ಅಲ್ಲಿ ಏನೇನೇನೋ ಯೋಜನಾದಿಗಳಿದ್ವು, ಮುಂದೆ ಹಂಗೆ ಮಾಡ್ಬೇಕು, ಏನೇನು ಮಾಡ್ಕೊಂಡು ಕಲ್ಪಿಸ್ಕೊಂಡು ಕುಂತ. ಹಂಗಾಕೈತೇನ ಅದು ಮಾಡಿದ ಕರ್ಮ ಹೆಂಗಿರ್ತೈತಿ ಹೆಂಗೆ ನಡಿತೈತಿ. ನಾವು ಕಲ್ಪಿಸ್ಕೊಂಡಂಗೆ ಕನಸು ಬೀಳ್ತಾವೆ. ನಾವು ಮಾಡಿದ್ದ ಇವು ಹಿಂದಿನ ವಾಸನೆಗೆ ಅನುಗುಣವಾಗಿ ಕನಸು ಬೀಳ್ತಿರ್ತಾವೆ. ಹಂಗಿದು ಎಚ್ಚರಿಕೆಯ ಅವಸ್ಥೆನೂ ಮಾಡಿದ ಕರ್ಮ ಕನಸಾರವಾಗಿ ನಡೀತಿರ್ತೈತಿ. ಏನು ಅದು ಋಣ ಮುಗಿತೆ ಅಂದ್ರೆ ಒಂದು ಕ್ಷಣ ಕೂಡ ಇರೋದು ನಿನಗೆ. ಅಗಲಿ ಹೋಗ್ಬಿಡ್ತಾವೆಲ್ಲ ಸಂಬಂಧಗಳು. ಎಲ್ಲಿ ಉಳಿತಾವೆ? ಋಣಾನು ಸಂಬಂಧದಿಂದ ಕೂಡ್ತಾವೆ. ಋಣ ಮುಗೀತೆ ಅಂದ್ರೆ ಸಂಬಂಧಗಳೆಲ್ಲ ಅಗಲಿ ಹೋಗ್ಬಿಡ್ತಾವೆ. ಏನು ಋಣ ಸಂಬಂಧದಿಂದ ಕೂಡಿ ಆತಂದ್ರೆ ನೀ ಎಲ್ಲಿಯೋ ನಾ ಎಲ್ಲಿಯೋ. ಹೌದಿಲ್ಲ? ಅರಿವಿಗೆ ಏನಾರ ಹತ್ತಿರ ಏನಾರ ಹತ್ತಬಹುದು. ಅರಿವಿಗೆ ಏನು ಹತ್ತೈತಿ ಹೇಳ್ರಿ? ಹೌದಿಲ್ಲ? ಅರಿವಿಗೆ ಏನು ಹತ್ತೇ ಇಲ್ಲ, ನಿಮಗೆ ಹತ್ತೋದೂ ಇಲ್ಲ. ಅದು ಪರಿಶುದ್ಧವಾದದ್ದು. ಅದು ಆ ಅರುರೂಪನ ನೀನದಿ. ಅನ್ಯ ಆಲೋಚನೆಗಳನ್ನೆಲ್ಲ ಮಾಡದೆ ಸುಮ್ಮನೆ ಇದ್ದಾಗ ಅದರ ಅನುಭವ ನಮಗೆ ಆಕೈತಿ ನೋಡ್ರಿ. ಅದಕ್ಕೆ ಸುಮ್ಮನೆ ಇರಕ್ಕೆ ಕಲಿಬೇಕಂದ್ರೆ ಆಲೋಚನೆಗಳನ್ನೆಲ್ಲ ಕೈ ಬಿಡಬೇಕು. ಯಾವ ಆಲೋಚನೆ ಮಾಡ್ಕೊತಾನ ಅವ ಆರಾಮ್ ಕೆಡಿಸ್ಕೊತಾನ. ಅನುಭವಕ್ಕೆ ಬರೋದಿಲ್ಲ ನಮಗೆ. ಆಲೋಚನೆಗಳು ಕಲ್ಪನೆಗಳಿಂದ ಅವು ಮರೆಯಾಗೈತಿ ನಮಗಿದ್ದ ಸ್ಥಿತಿ. ಅವನ್ನೆಲ್ಲ ಅಡಗಿಸಿದಾಗ ಇದ್ದ ವಸ್ತುವಿನ ಅನುಭವ ನಮಗಾಕೈತಿ. ಯಾವುದೇ ಥರದ ಕಲ್ಪನೆಗಳಿಗೆ ಆಲೋಚನೆಗಳಿಗೆ ನೀನು ಅವಕಾಶ ಕೊಡಲಿಲ್ಲ ಅಂದರೆ ಆ ಇದ್ದ ವಸ್ತುವಿನ ಅನುಭವ ನಮಗಾಗಕ್ಕೆ ಶುರುವಾಗ್ತೈತಿ. ಈ ತೋರ್ಕಿ ಬಗ್ಗೆ ಯಾವ ಹಚ್ಕೋತಾನ ಅವನ್ನ ಹೇಳ್ತಾನ. ಹಚ್ಕೊಳ್ಳಿದ್ದ ಅವ ಯಾವಾಗ ಹೇಳ್ತಾನ್ರಿ ಅವ? ಇವೆಲ್ಲ ಸ್ತುತಿ, ಗುರು, ಪೂಜಾ, ಭಜನೆ ಇವೆಲ್ಲ ಮಾಯಾದೊಳಗಿಂದ. ಎಲ್ಲದಕ್ಕೂ ಆಧಾರ ಅಧಿಷ್ಠಾನ ಆಗಿರ್ತಕ್ಕಂಥ ಅರುರೂಪನ ನೀನದಿಯು. ಅರಿಯವ ನೀನು. ಅರಿವಿಸ್ಕೊಳ್ಳೋದೆಲ್ಲ ನಿನಗೆ ಅನ್ಯವಾಗಿದೆ. ಅದೇ ಹಂಗೆ ನಿನಗೆ ಹತ್ತೈತಿ ಆ ವಿಕಾರ. ಜಡದ ವಿಕಾರ ನಿನಗೆ ಹೆಂಗೆ ಹತ್ತೈತಿ? ಅರಿವಿಗೆ ಹೆಂಗೆ ಹತ್ತೈತಿ ಹೇಳು? ಮನಸ್ಸೆಂಬ ಸಾಧನೆಯಿಂದ ಕನಸಿನ ವ್ಯವಹಾರವನ್ನೆಲ್ಲವನ್ನೂ ತಿಳಿತಿ. ಅದು ಅಲ್ಲಿ ಕನಸಿನಾಗೆಲ್ಲ ನೀನ ಆಗಿರ್ತಿ. ಅಲ್ಲಿ ಸತ್ತವನು ನೀನ, ಸಿದಿಗೆ ಕಟ್ಟವನು ನೀನ, ಅಳವನು ನೀನ, ಹೊರವನು ನೀನ ಆಗಿರ್ತಿ. ಕನಸಿನಿಂದ ಎಚ್ಚರ ಆದ ಕೂಡಲೇ ಸತ್ತವನು ಇಲ್ಲ, ಅಳವರು ಇಲ್ಲ, ಹೊರವರು ಎಲ್ಲ ಹೋಗಿಬಿಡ್ತು. ಹೌದಿಲ್ಲ? ಅಲ್ಲಿ ವಿಷಯ ಮತ್ತು ವಿಷಯ ನೀನ ಆಗಿರ್ತಿ. ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಅಂತಿರಲ್ಲ. ತಿಳಿಯವ ಮತ್ತು ತಿಳಿಸ್ಕೊಳ್ಳೋ ವಸ್ತು ಎರಡೂ ನೀನ ಆಗಿರ್ತಿ ಅಲ್ಲಿ ಕನಸಿನೊಳಗೆ. ಕನಸಿನಿಂದ ಎಚ್ಚರ ಆದ ಕೂಡಲೇ ಯಾರೂ ಇಲ್ಲ. ಹಂಗಿದ್ವಿ ಸುಳ್ಳ. ಹಂಗಿದು ಎಚ್ಚರಿಕೆ ವ್ಯವಹಾರ. ಇಲ್ಲಿ ನೀನ ಎಲ್ಲವೂ ಜಗವೆಂದುಡುಂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನು ಉತ್ತಮ ನೋಡಿ. ಇದು ಕನಸಿನ ವ್ಯವಹಾರ. ಇದು ದೊಡ್ಡ ಕನಸು, ಅದು ಸಣ್ಣ ಕನಸು. ಕನಸಿನಾಗೆಲ್ಲ ನೀನ ಆಗಿರ್ತಿಲ್ಲ. ಅಲ್ಲಿ ಎಲ್ಲವೂ ನೀನ. ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ. ಅಲ್ಲಿ ತಂದೆನೂ ನೀನ, ತಾಯಿನೂ ನೀನ, ಮಗನೂ ನೀನ, ಎಲ್ಲ ನೀನ ಆಗಿರ್ತಿ. ನಿನ್ನ ನಿಜ ಎಚ್ಚರಿಕೆ ಆಗಿಬಿಡ್ತು ಅಂದ್ರೆ ಎಲ್ಲ ಕನಸಿನಂಗೆ ಮಾಯ ಆಗಿ ಹೋಗ್ಬಿಡ್ತೈತೆ ನೋಡ್ರಿ. ಮನಸ್ಸ ರೂಪಾಂತರ ಹೊಂದಿ ಮಾಯಾ ವೃತ್ತಿ ಅನಿಸ್ಬೋತದ. ಬಾಳೆ ಬೆನ್ನು ಹತ್ತಿದವ್ರು ಆರಾಮ ಯಾರದಾರ? ಬಾಳೆ ಆರಾಮ ಕೊಡೋದು ಶಕ್ಯನೇ ಇಲ್ಲ. ತನ್ನ ಅಂತೇಳಿ ಏನೈತಿ ಅದನ್ನು ಕೊಡ್ತೈತೆ. ಅದು ಮಾಡಿದ ಕರ್ಮಕ್ಕನುಸಾರವಾಗಿ ಏನು ಬೇಕಾದ್ ಬರಲಿ ನೋಡ್ರಿ. ಈ ವಿಚಾರ ಇತ್ತಂದ್ರೆ ಕ್ಯಾಕೆ ಹೊಡಿಬೇಕು ಅಂತಿದ್ರು ಅವ್ರು. ಏನು ಬೇಕಾದ್ ಬಂದ್ರು ಕ್ಯಾಕೆ ಹೊಡಿಬೇಕು. ಬರಲಿ, ಅದು ಬೇಕಾದ ಬಂದದ್ದೆಲ್ಲ ಬರಲಿ. ಈ ವಿಚಾರ ಒಂದು ಗಟ್ಟಿರ್ಲಿ ಅಂತ. ಆತ್ಮ ವಿಚಾರ ನನ್ನಲ್ಲಿ ಇಲ್ಲಲ್ಲ, ನಾ ಅಲ್ಲದ್ರೊಳಗೆ ಐತಿ.
ಏನಾಗೋದಿಲ್ಲ, ನಾ ಅಲ್ಲದ್ರೊಳಗೆ ಆಗೈತೆ, ನನ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ನೀ ಅನುಭವದಿಂದ ಖಾತ್ರಿ ಮಾಡ್ಕೊ. ಅಂದಾಕೆ ಯಾಕೆ ಹೊಡ್ಯಾಕೆ ಬರ್ತೈತಿ. ಇದು ಗಟ್ಟಿ ಆಗ್ಬೇಕಲ್ಲ, ಈ ವಿಚಾರ ಆತ್ಮವಿಚಾರ ನಿನ್ನಲ್ಲಿ ಗಟ್ಟಿ ಆದಾಗ ಏನು ಬೇಕಾದ್ದೆಲ್ಲ ಬರಲಿ, ಅದು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅಂತ ಮಹಾತ್ಮರು ಹೇಳಿದಂಥ ವಿಚಾರಗಳು ನಮಗೆ ಯಾವಾಗಲೂ ನೆನಪಿನಾಗಿದ್ರೆ ಏನು ಬೇಕಾದ ಬಂದ್ರು ಅದರ ಬಾಧೆ ಆಗೋದಿಲ್ಲ. ಏನು ಹಿಂಗೆ ಗಟ್ಟಿ ತಿಳ್ಕೊಬೇಕಲ್ಲ. ಅಳ್ಕೊಂತ ಕುಂತ್ರೆ ಏನಾಕೈತಿ, ನನಗೆ ಹಿಂಗೆ ಆತಲ್ಲ, ಏನು ಮಾಡಲಿ ಉಸಿರು ಕಳ್ಕೊಂಡು ಕುಂತ. ಯಾಕೆ ಉಸಿರು ಕಳ್ತಿ, ಏನು ಅಂಥದ್ದು ಬಂದಿನ, ಏನು ಕಳೆದು ಕತ್ತರಿಸ್ಕೊಂಡು ಬರ್ತೈತಿ ನಿನಗೆ, ಅಂಥದ್ದು ಏನಾಗೈತಿ ನಿನಗೆ? ಇದ್ದ ಇರುವಿನಲ್ಲಿ ಏನೂ ಆಗಿಲ್ಲ, ಎದಕ್ಕಾರ ಆಗಿದ್ದಕ್ಕೆ ನನಗ ಆಗೈತೆ ಅಂತ ತಿಳ್ಕೊಂಡು ಕುಂತೀಯಲ್ಲ ನೀನು. ಶರೀರದಾಗ ಏನಾರಾಗೈತಿ, ಮನಸ್ಸಿನಾಗ ಏನಾಗೈತಿ, ನೀ ಎಲ್ಲದ್ರೊಳಗಾಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊ. ನಿನ್ನನ್ನು ವಿವರಿಸಿ ನೋಡು, ನೋಡಿಲೇ ಜೀವನೇ, ನಿನಗೆ ಏನೂ ಆಗಿಲ್ಲ ಅನ್ನೋದು ನಿನಗೆ ಉಳಿತೈತಿ. ನಿನಗೆ ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಕೊಡ್ತದೆ. ಈಗ ಖಾತ್ರಿ ಮಾಡ್ಕೊಂಡು ಮನುಷ್ಯನ ಜನ್ಮದಾಗ ನಿನ್ನಲ್ಲಿ ಏನೂ ಆಗಿಲ್ಲ, ನಾ ಇದಕ್ಕಿದ್ದಂಗೆ ಅದೇನಿ ಅನ್ನೋದು ಅನುಭವತ್ತು. ಚಿಂತೆ ಕಳ್ಕೊಂಡು ಆರಾಮಿರಾಗಿ ಬರ್ತೈತಿ. ಈಗ ಮನುಷ್ಯನ ಜನ್ಮ ಇದ್ದಾಗ ಮಾಡ್ಕೋ ಕೆಲಸ, ಬಾಕಿ ಜನ್ಮದಾಗ ಇದನ್ನು ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನೀನು ಮೂರು ಅವಸ್ಥೆಗಳನ್ನು ಅರಿಯತಕ್ಕಂಥವು ನೀನು. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ನೀನ ದೇವ್ರನ್ನ ಕಲ್ಪಿಸ್ಕೊಂಡು ಅದಕ್ಕೆ ನಾಮ ರೂಪ ಕೊಟ್ಟು ನೀನ ಅದಕ್ಕೆ ಬಣ್ಣ ಪಣ್ಣ ಹೊಡೆದು ಉದ್ದ ಅಡ್ಡ ಬಿದ್ದು ಚಿಂತೆ ಮಾಡ್ಕೊಂಡು ಕುಂತಿಯಲ್ಲ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಾಗಿತ್ತಂದ್ರೆ ಇದೇ ಅಧ್ಯಾತ್ಮ ವಿಚಾರದಾಗ ನಿರಂತರ ತೊಡಗಬೇಕು ನಾವು. ಏನು ಅಧ್ಯಾತ್ಮವನ್ನು ಕೈ ಬಿಟ್ಟಿ ಅಂದ್ರೆ ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟೀನಿ ಅಂತ. ಏನು ನೀ ಬೇಕಾದಷ್ಟು ಜನ್ಮ ತಿರುಗಿ ಇಲ್ಲಿಗೆ ಬಂದಾಗ ನಿನಗೆ ಇದರಿಂದ ಬಿಡುಗಡೆ ನೋಡು. ನಾವು ತಿಳ್ಕೊಂಡೇವು ಬಾಳೆ ಬದುಕು ಮಾಡಿ ಆರಾಮಿರ್ಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ. ನೀ ತಿಳ್ಕೊಂಡದ್ದು ಕೊಡುದಲ್ಲ, ಅದು ಬಾಳೆ ತನ್ನಂತೇಳಿ ಏನೈತಿ ಅದನ್ನ ಕೊಡುದು. ಏನು ಈ ಶರೀರ ನಮಗೆ ಎಂದು ಸುಖ ಕೊಟ್ಟೈತೆ ಹೇಳಿ. ಎಷ್ಟು ಅನುಭವಗಳು ನಮಗೆ ಇದನ್ನು ನಂಬೇಡ, ನೆಚ್ಚಬೇಡ ಅಂತ ಎಚ್ಚರಿಕೆ ಕೊಟ್ಟರು ಮತ್ತು ಇದನ್ನು ನಂಬುದು ಬಿಡುವಲ್ಲ. ಅಸ್ಥಿರ ಶರೀರ ನಂಬಬೇಡ ಅಂತ. ಸ್ಥಿರವಾದದ್ದಲ್ಲಿದು ಜಗತ್ತಿನೊಳಗಿನ ಯಾವ ವ್ಯವಹಾರನೂ ಅಸ್ಥಿರವಾದದ್ದಲ್ಲ, ಅಸ್ಥಿರವಾದ ಈಗಿನ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ, ಇವತ್ತಿನ ನಾಳಿಲ್ಲ. ನಿರಂತರ ದುಃಖವನ್ನು ಕೊಡ್ತಕ್ಕಂಥ ಈ ಶರೀರಾದಿಗಳನ್ನು ನಂಬ್ಕೊಂಡು ಕೂತೀವಿ ನಾವು. ಅಂದಿಂದ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಈ ದುಃಖ ಕೊಡುವಂತಹ ಶರೀರ ಹಿಡ್ಕೊಂಡು ಎಂದ ನೀ ಸುಖ ಹೊಂದಾವ ಅಂತ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ದೇಹ ತಾದಾತ್ಮ್ಯ ಭಾವ ಇಟ್ಕೊಂಡು ಸುಖ ಹೊಂದಾಗದ. ದೇಹ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರಾಕ್ ಬರ್ತೈತಿ. ಏನು ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ನೀವು ಮಾಡ್ಕೊಂಡಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ಹೊರತು ಈ ಜಡವಸ್ತುಗಳ ತಿಳುವಳಿಕೆ ನೀ ಎಷ್ಟೇ ಮಾಡಿಕೊಂಡಾಗೆ ಆದರೂ ಕೂಡ ದುಃಖದಿಂದ ಬಿಡುಗಡೆ ಆಗೋದು ಸಾಧ್ಯನೇ ಇಲ್ಲ. ಈ ಶರೀರ ನಿನಗ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖದಿಂದ ಇದ್ದು ಬಿಡುತ್ತಿದ್ರಲ್ಲ. ಯಾರದಾರ ಹೇಳಿ, ಒಬ್ಬರ ಉದಾಹರಣೆ ತೋರಿಸಿದ್ರು ಈ ಶರೀರ ಹಿಡ್ಕೊಂಡು ನಾವು ಸುಖ ಹೊಂದಿದ್ದೀವಿ ನಾವು. ಯಾರೂ ಇಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಸುಖಿಗಳಾದವರೆಲ್ಲ ಇದರ ಸಂಬಂಧ ತಪ್ಪಿಸ್ಕೊಂಡ್ರು. ಏನು ದೇಹದ ಸಂಬಂಧ ತಪ್ಪಿಸ್ಕೊಂಡು, ದೇಹ ಶರೀರ ಇದ್ದಾಗ ಶರೀರ ಸಂಬಂಧ ತಪ್ಪಿಸ್ಕೊಂಡು ಸುಖದ ನೆನವನ್ಯಾಗ ಉಳ್ಕೊಂಡವ್ರು. ನೀನ ಆನಂದ ರೂಪ ಇದ್ದಿ, ಈ ಶರೀರ ಆನಂದ ರೂಪ ಅಲ್ಲ. ಸುಮ್ಮನೆ ನಿನ್ನೊಳಗೆ ನೀನು ನೋಡ್ಕೊಂಡು ತಣ್ಣಗಿರಾಕಲಿ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿದು ಉಳಿ. ನಿರಂತರ ಅಭ್ಯಾಸ ಮಾಡೋದ್ರಿಂದ ಈ ದೇಹದ ಸಂಬಂಧವನ್ನು ತಪ್ಪಿಸ್ಕೊಂಡು ಇರ್ಲಿಕ್ಕೆ ಬರ್ತದೆ ನೋಡಿ. ನಮ್ಮ ಸ್ವರೂಪವನ್ನು ಲಕ್ಷಿಸಿ ನಿರಂತರ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂತ ಇರೋದಕ್ಕನ ಪೂಜಾ ಅಂತಾರೆ. ಈ ಪೂಜಾ ಹಿಡೀನಿ. ಏನು ಬೇಕಾದ ಮಾತಂದ್ರು ಇದನ್ನು ಕೇಳೋದು ಬಿಡಬೇಡ, ಮನನ ಮಾಡೋದು ಬಿಡಬೇಡ. ಅಂದ್ರೆ ಏನಾರ ನಿಮಗಿದೆ ಉಳಿತೈತಿ, ಸಂಸ್ಕಾರ ಮುಂದುವರಿಯಕ್ಕೆ ಬರ್ತೈತಿ. ಇದನ್ನು ಬಿಟ್ಟು ಯಾವಾಗಾರ ಸಂಕಟ ಬಂದಾಗಟ್ಟು ಬರೋದು, ಮತ್ತೆ ಯಾಕ್ರಿ ಹೋಗಿ ಬಿಡೋದು, ಮರ್ತು ಬಿಡೋದು. ಎಲ್ಲಿ ಉಳಿಬೇಕು?
ಏನು ಮಾಡಿರ್ತಿ ಅದ ಉಳಿತೈತಿ ನಿನಗೆ, ಹೌದಿಲ್ಲ? ವಿಷಯ ಚಿಂತನೆ ಮಾಡಿ 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 ಅದ ಗಟ್ಟಿ ಹಾಕೊಂಡ್ಕೊಂಡದ್ದು. ಇದು ಆತ್ಮಚಿಂತನ ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಾಕ್ತಿಲ್ಲ. ಬರೀ ವಿಷಯ ಚಿಂತನೆ, ಬಾಳೆ ಚಿಂತನ, ಏನು ಲಾಭ ಆಯ್ತು ಅದರ? ಕಾಲ ಕಳ್ಸತ್ವಾರ ಎಷ್ಟೋ ಶರೀರಗಳು ಹಿಂಗೆ ಹೋಗ್ಯಾವ. ನೀನು ವಿಷಯ ಚಿಂತನದೊಳಗೆ ಕಳೆದು ಮತ್ತೊಟ್ಟು ಗಟ್ಟಿ ಅವ ವಾಸನೆಗೆ, ಅವ ವಾಸನ, ಆ ವಾಸನೆಗೆ ಅನುಗುಣವಾಗಿ ಮತ್ತೆ ಜನ್ಮಗಳು ಬರ್ತಾವೆ. ಈಗ ಸಮೂಲವಾಗಿ ಯಾವ ವಾಸನೆಗಳಿಗೂ ಅವಕಾಶ ಕೊಡದ ನಾಶ ಮಾಡ್ಕೊ, ಹೃದಯ ಗ್ರಂಥಿ ನಾಶ ಮಾಡ್ಕೊ ಅಂದಾಗ ಇದು ನಿನಗೆ ಅನುಭವ ಬರ್ತೈತಿ. ಒಳಗೆ ಸುಪ್ತ ರೀತಿ ಒಳಗೈತಿ ವಾಸನಾ ಗ್ರಂಥಿ, ಅದು ಹೇಳೋದು ಕೇಳೋದು ಮಾಡಿದ ಹೋಗಿರೋದಿಲ್ಲ. ಅದು ಸ್ವತಾನಿಯ ಸಮಾಧಿ ಹೊಂದಿ ಅನುಭವಕ್ಕೆ ನಿಜವಾದ ಇರುವಿನ ಅನುಭವ ಮಾಡಿಕೊಂಡಾಗ ಈ ಹೃದಯ ಗ್ರಂಥಿ ನಾಶಕತಿ, ವಾಸನಾ ಗ್ರಂಥಿ ಏನು ಒಳಗೆ ಹೋಗಿ ಹಂಗೆ ಇರ್ತಾವ್ರಿ. ಅವು ಬಿಡೋದು ಬಿಟ್ಟೇನು, ಹೊರಗೆ ಬಿಟ್ಟೇನಂದ್ರು ಕಪ್ಪೂರ್ ಡಬ್ಬೆನ ವಾಸನೆ ಕಪ್ರ ತೆಗೆದ್ರು ಹಂಗೆ ಇರ್ತೈತೆ ವಾಸನೆ, ದೀರ್ಘಾವಧಿ ಇರ್ತೈತೆ ಅದು. ಏನು ಹಂಗೆ ವಾಸನ ಹೋಗಿರ್ತಲ್ಲ. ಪ್ರಸಂಗ ಬಂದಾಗ ಮತ್ತೆ ನೀನು ತಲೆ ಕೆಳಗೆ ಮಾಡ್ತದೆ, ಯಾಮೋಕ್ಕೆ ಬೀಳ್ತೀನಿ. ಅದಕ್ಕೆ ಯಾವಾಗಲೂ ಇದ್ರ ಎಚ್ಚರದೊಳಗಿರ್ಬೇಕು, ಅಂಥ ಸಂಘದೊಳಗಿರ್ಬೇಕು. ಅಂಥವ್ರು ಮಹಾತ್ಮರ ಸಂಘ ಮಾಡ್ಕೊಂತ ಇದ್ರೆ ಏನಾರ ಇದ್ರಾಗ ಅಭ್ಯಾಸದಾಗ ಮುಂದುವರಿಯಾಗಿ ಬರ್ತದೆ. ನಮಗೆ ಜಡಬುದ್ಧಿ ಜಡಸಂಘ ನಮಗೆ ಹೋಗಿಕೊಳ್ಳೋದಿಲ್ಲ. ಅದು ನಮಗೆ ಅಡ್ಡಿಯನ್ನು ಉಂಟು ಮಾಡ್ತೈತಿ, ವಿಘ್ನ ಆಕೈತಿ. ಅದ್ರಾಗ ಬೆರೆಯಕ್ಕೆ ಹೋಗ್ಬಾರ್ದು. ನಿಜವಾದ ಸಾಧಕ ಇದ್ದಾವ ಜಡಬುದ್ಧಿ ಜಡಸಂಘದಿಂದ ದೂರ ಇರ್ತಾವ. ನಿಜವಾಗಿ ಇದನ್ನು ಅಭ್ಯಾಸ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೋಬೇಕಣ್ಣ. ಪೂರ್ಣ ಜನಸಂಪರ್ಕದಿಂದ ಅವ ದೂರ ಇರ್ತಾನೆ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಹೆಚ್ಚಾಗಿ ಭಾಳ ಜನ ಮೂರ್ಖರೇ ಅದಾರೆ. ಇಲ್ಲಿ ಒಬ್ಬವ ಯಾಕ್ರಿ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ಶಾಣೆ ಇದ್ದವ, ತಿಳಿದವರು, ಬಲ್ಲವರು, ಅವ್ರ ಕಡೆ ಹೋಗೋದಿಲ್ಲ ನಾವು. ಭಾಳ ಮಂದಿ ಎಲ್ಲಿರ್ತಾರೆ ಅಲ್ಲೇ ಹೋಗೋದು. ಭಾಳ ಮಂದಿ ಸಂಘ ಹೆಚ್ಚಾಗಿ ಮೂರ್ಖರೇ ಅವರು, ಹೌದಿಲ್ಲ? ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದೆ. ಅದಕ್ಕೆ ಬಲ್ಲವರ ಸಂಘ ಮಾಡು, ಇದರಿಂದ ಬಿಡುಗಡೆ ಹೊಂದಬೇಕು. ಅದು ಪುಣ್ಯ ಬೇಕಂತವ್ರ ಸಂಘ ನಮಗೆ ದೊರಿಬೇಕಾದ್ರೆ, ಅನುಭವಿಗಳ ಸಂಘ, ಬ್ರಹ್ಮನಿಷ್ಠ ಅನುಭವಿಗಳ ಸಂಘ ನಮಗೆ ದೊರಿಬೇಕಾದ್ರು ಎಷ್ಟೋ ಜನ್ಮದ ಪುಣ್ಯ ಒದಗಿ ಬಂದಾಗ ಸಿಗ್ತದೆ. ಇಲ್ಲ ಅಂದ್ರೆ ನೋಡಕ್ಕೆ ಸಹಿತ ಸಿಗೋದಿಲ್ಲ ಅವ್ರು ಹೆಂಗೆ ಇರ್ತಾರೋ ಅಂತ. ಏನು ಬ್ರಹ್ಮನಿಷ್ಠರ ಸ್ಥಿತಿ, ಅವ್ರ ಸಂಘದಿಂದ ನಮ್ಮಲ್ಲಿ ಪರಿವರ್ತನೆ ಹಾಕೋಂತ ಹೋಗ್ತೈತಿ. ಬೇಕಾದಂಥ ಪಾಪಿ ದುಷ್ಟದನ ಅಂದ್ರೆ ಅವನಲ್ಲಿ ಪರಿವರ್ತನೆ ಆಗ್ತದೆ. ಅವರ ಪ್ರಭಾವಳಿ ಒಳಗೆ ನೀವು ಬಂದೆ ಅಂದ್ರೆ, ಅವ್ರ ಸನ್ನಿಧಾನದೊಳಗೆ ಯಾವಾಗಲೂ ಇರಾಕೈತಿ ಅಂದ್ರೆ ನಿನ್ನಲ್ಲಿ ಅದು ಅಳವಡಕ್ಕೆ ಶುರುವಾಕೈತಿ. ಅದನ್ನು ನಿತ್ಯ ಏನೂ ತಿಳಿಲಿ ಮಾಡೋದು ಬೇಕಾಗಿಲ್ಲ. ಅವರ ಸಂಘವೇ ಸಾಕು ನಿನಗೆ ಪರಿವರ್ತನೆ ಮಾಡೋಕ್ಕೊಳಗೆ. ಬಿಡಬಾರ್ದು. ಪ್ರಾಣ ಹೋಗ್ತೈತೆ ಅಂದ್ರೆ ಆ ಸಂಘದೊಳಗೆ ಇರಬೇಕು. ತಿಳಿಲಿ ತಿಳಿದೇ ಇರಲಿ ಅದರೊಳಗೆ ನನಗೆ ಕಾಲು ಹರಣ ಮಾಡ್ಬೇಕನ್ನುವಂಥ ಹವ್ಯಾಸ ಬೇಕಲ್ಲ. ಮತ್ತೆ ಬರ್ತೇನೆ ರೀ ಅಂತ ಬಿಟ್ಕೊಟ್ಟು ಹೋದೆ ಅಂದ್ರೆ ಮತ್ತೆ ನೀವು ಬರೋಕ್ಕಾಗಲಿಲ್ಲ, ಬಿಡಲಿಲ್ಲ. ಒಳ್ಳೆಯ ಸಂಘವನ್ನು ತೊರೆದೆ ಅಂದರೆ ಮತ್ತೆ ಬಂದಾಗ ಭೇಟಿ ಆಗುಂಟು ವಾದನ ಮುಗಿದು ಹೋಯ್ತು. ಹೊಳ್ಳಿ ನೀನು ಭೇಟಿ ಆದ್ರೆ ಆಯ್ತು, ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಸಿಕ್ಕಂಥ ಸತ್ಸಂಗವನ್ನು ಬಿಡಬಾರ್ದು. ಪ್ರಾಣ ಹೋಗ್ತೈತೆ ಅಂದರು ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಆ ಸಂಘದಿಂದ ಆಗಲಬಾರ್ದು. ಫಲ ಪಕ್ವ ಆಗುವವರೆಗೂ ಹಂಗೆ ಗಿಡದಾಗ ಇರಬೇಕದು. ಹಂಗೆ ನಾವು ಆ ಸಂಘ ಮಹಾತ್ಮರ ಸಂಘವನ್ನು ಬಿಡಬಾರ್ದು. ನಾವು ಕೇಳಿದ್ವಿ ಬಿಡು ಅಂತ ಬಿಟ್ಟರೆ ಕರ್ಲಗಾಯ ಹಾಕೊಂಡು ಪಕ್ವ ಆಗಿರೋದು ಹಸಿಯದ ಐತಿ ಬಿಡೋದು, ಕರ್ಲಗಾಯ ಹಾಕೊಂಡು ಕುಂಟಿರ್ತೈತಿ. ನಾವು ಕೇಳೇವು ಹೇಳೇವು ಅಂದ್ರೆ ಎಲ್ಲ ಹೇಳ್ತೈತಿ ಕೇಳ್ತೈತಿ, ಅನುಭವಕ್ಕೆ ತೊಗೊಳಕ್ಕಾಗಿರೋದಿಲ್ಲ. ಅದಕ್ಕೆ ಅವರ ಸಂಘದೊಳಗಿದ್ದರೆ ವಾಸನೆಗಳು ಕ್ಷೀಣಕ್ಕೋ ಅಂತ ಹೋಗಿ ಯಾವಾಗಲೂ ಅಂದಾಗ ಹಗರ ಬಗರ ಕೆಲಸ ಇಲ್ಲರಿ. ಅದ ಬಿಟ್ಕೊಟ್ಟವ್ರು ಮತ್ತೆ ಬಂದು ಬಿಡ್ತೇವೆ ನಾವು ಇದ್ರಾಗ. ಇದ ಸುಖ ಬುದ್ಧಿ ಇಟ್ಕೊಂಡು ಇದ ಸಂಘ, ವಿಷಯದ ಬಡಕರ ಸಂಘದಾಗ ಮುಳುಗಿ ಬಿಡ್ತೇವೆ ನಾವು. ನಾವು ಕೇಳೇವು ಅನ್ಕೊಂತ ಕೇಳಿದ್ರೆ ಈ ಸಂಘದ ಬಗ್ಗೆ ಉದಾಸೀನ ಭಾವ ಬರ್ತೈತೆ. ಎಳ್ಳಷ್ಟು ವ್ಯರ್ಥ ವೇಳೆ ಕಳೆದಿಲ್ಲ ನಾವು ಜಡಬುದ್ಧಿ ಜಡಸಂಘದೊಳಗೆ. ಯಾವಾಗಲೂ ಅಂಥವ್ರ ಸಂಘ, ಅಂಥವ್ರ ಒಡನಾಟದೊಳಗೆ ಇರ್ತಾವ. ನಾವು ನಿಜವನ್ನು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ ಅವ್ರ ಕೆಲಸ ಇದು. ಇದಾದ್ರೆ ನಾವು ಪಶು ಪಕ್ಷಿಗಳಂಗೆ ಯಾಕ್ರಿ ಇದ ವ್ಯವಹಾರದಾಗ ಏನು ವಿಚಾರ ಇಲ್ಲ, ಬರೀ ಅದ ವ್ಯವಹಾರ. ಎದಕ್ಕೆ ಬಂದೇವಿ, ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು ತಿಳ್ಕೊಂಡು ನಾವು ಅಭ್ಯಾಸ ಮಾಡ್ತಿರ್ತಾನೆ ಒಳಗೆ ಆಂತರಿಕವಾಗಿ. ಅದು ಲಾಭ ಮಾಡ್ಕೊತಾನೆ. ಬಿಡಿ.
ಹ್ಮ್ सकल साधु संत महाराज को